ನಮಸ್ಕಾರ ಕನ್ನಡಿಗರೇ. ನಿರೀಕ್ಷೆ, ಕನಸು, ಬಲವಾದ ಧೈರ್ಯ. ಹಳ್ಳಿ ಹುಡುಗನ ಒಂದು ಪಯಣ. ಆದರೆ ಅದು ನಿಲುಕಿದದ್ದು ಜೈಲು ಮತ್ತು ನಿರಾಶೆ. ಕನ್ನಡ ಚಿತ್ರರಂಗದಲ್ಲಿ ಬೆಳಗುವ ತಾರೆಯಾಗಬೇಕಿದ್ದ ಮಡೆನೂರು ಮನು ಇಂದು ತಮ್ಮ ನೋವುಗಳನ್ನು ಹೃದಯವೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ. 3 ವರ್ಷ ಹಗಲು ರಾತ್ರಿ ಶ್ರಮಿಸಿ ಚಿತ್ರೀಕರಣ ಮಾಡಿದರು. ಮೊದಲ ಚಿತ್ರ ಬಿಡುಗಡೆಯಾಗುವ ಮುನ್ನವೇ ಆತನ ಬದುಕಿಗೆ ಕತ್ತಲೆ ಎರಗಿತು. ಆತ್ಮೀಯರೇ, ಮನು ಜೈಲಿನಿಂದ ಹೊರಬಂದಿದ್ದಾರೆ. ಆದರೆ ಅವರು ಹೊರಬಂದದ್ದು ಕೇವಲ ಗೇಟು ಅಲ್ಲ. ಹೊರಬಂದದ್ದು ಆಕೆಯ ಅಸಹನೆಯ ನೋವಿನಿಂದ, ತೊಂದರೆಗಳಿಂದ. ಅವರ ಸಹ ನಟಿಯೊಬ್ಬರು ಆರೋಪಿಸಿದರು, ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ, ಬೆದರಿಕೆ. ಮನು ಪರಪ್ಪನ ಅಗ್ರಹಾರದ ಪಾಲಾದರು. ಆತನ ಚಿತ್ರ ಬಿಡುಗಡೆಯ ಹಿಂದಿನ ದಿನವೇ ಜೈಲು ಪಾಲಾದರು. ಈಗ ಹೊಸ ಅಂಜಲಿಯೊಂದಿಗೆ ಮನು ಬರುತ್ತಿದ್ದಾರೆ. ನನ್ನ ವಿರುದ್ಧ ಷಡ್ಯಂತ್ರವಾಯ್ತು, ನನ್ನ ಧ್ವನಿಯ ಆಡಿಯೋ ನಕಲಿ ಅಂತ ಹೇಳಿದರು. ಆ ಆಡಿಯೋ ನಾನು ರೆಕಾರ್ಡ್ ಮಾಡಿದದ್ದಲ್ಲ. ಅವರು 50,000 ಖರ್ಚು ಮಾಡಿ ಏರ್ಪಾಡು ಮಾಡಿದ್ದರು. ಧ್ರುವ ಸರ್ಜಾ ಪೋಸ್ಟರ್ ಬಿಡುಗಡೆ ಮಾಡಿದ್ರೆ, ಶಿವಣ್ಣ ಚಿತ್ರ ಶೀರ್ಷಿಕೆ ಕೊಟ್ಟಿದ್ರೆ, ನಾನು ಅವರ ಬಗ್ಗೆ ಯಾಕೆ ಕೆಟ್ಟ ಮಾತು ಆಡಬೇಕಾ? ಮನು ತೀವ್ರ ಭಾವದಲ್ಲಿ ಕೇಳುತ್ತಾರೆ. ಚಿತ್ರರಂಗದಿಂದಲೇ ಅವರನ್ನು ಬ್ಯಾನ್ ಮಾಡಬೇಕೆಂದು ಕೂಗು ಬಂದಿತು. ಆದರೆ ಮನು ಮಾತ್ರ ಇನ್ನೂ ನಿಲ್ಲದೆ ಹೋರಾಟ ಮಾಡುತ್ತಿದ್ದಾರೆ. ಅವರು ಹೇಳುತ್ತಾರೆ, ನನಗೆ ಹಣವಿದ್ದರೆ ಆಡಿಯೋ ನನ್ನದಲ್ಲ ಅನ್ನೋ ಮಾತನ್ನು ಜನ ನಂಬ್ತಿದ್ರು. ಆದರೆ ನಾನು ಬಡವ, ನನ್ನ ಮಾತಿಗೆ ಯಾರೂ ಬೆಲೆಯನ್ನಿಲ್ಲ. ಇದು ಕೇವಲ ಮನುನ ಕಥೆಯಲ್ಲ, ಇದು ಚಿತ್ರರಂಗದ ಚುಕ್ಕೆಗಳ ಕಥೆಯೂ ಹೌದು. ಏನು ನಿಜ, ಏನು ನಕಲಿ, ಸಮಯ ಉತ್ತರ ನೀಡಬೇಕು. ಆದರೆ ಸತ್ಯ ಎಲ್ಲಿ ಹೋಗಿದೆ ಅನ್ನೋದು ಮಾತ್ರ ಮುಂದಿನ ದಿನಗಳಲ್ಲೇ ಗೊತ್ತಾಗಲಿದೆ. ಸಮಯ ಬಂದಾಗ ಎಲ್ಲ ಸತ್ಯವನ್ನು ಬಹಿರಂಗಪಡಿಸುತ್ತೇನೆ ಎಂದು ಮಡೆನೂರು ಮನು ಹೇಳಿದರೆ. ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಇನ್ನಷ್ಟು ರಿಯಲ್ ಸ್ಟೋರಿಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ.